ನಮಸ್ಕಾರ ಎಲ್ರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ 91,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮ್ಯಾಚ್ ನಡೀತಾ ಇರೋದು ಯಾವುದು? ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. 2-2 ಮ್ಯಾಚ್ಗಳನ್ನು ಗೆದ್ದು ಖುಷಿಯ ಅಲೆಯಲ್ಲಿ ತೇಲ್ತಾ ಇರುವಂಥ ರಾಜಸ್ಥಾನ್ ವಿಲ್ ಬಿ ಕಾಂಪೀಟಿಂಗ್ ಅಗೇನ್ಸ್ಟ್ ವಿತ್ ಒಂದು ಮ್ಯಾಚ್ ಗೆದ್ದು 13 ವರ್ಷದ ನಂತರ ಫಸ್ಟ್ ಮ್ಯಾಚ್ ಗೆದ್ದಿರುವಂಥ ಮುಂಬೈ ಇಂಡಿಯನ್ಸ್. ಬಟ್ ಎರಡನೇ ಮ್ಯಾಚನ್ನು ಹೀನಾಯವಾಗಿ ಸೋತರು ಡೆಲ್ಲಿ ಅಗೇನ್ಸ್ಟ್. ಆ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಸೆರೆಸ್ ಆಡ್ತಾ ಇದೆ. ಎಲ್ಲಿ? ಗುವಾಹಟಿಯಲ್ಲಿ. ರಾಜಸ್ಥಾನ್ ರಾಯಲ್ಸಿನ ಎರಡನೇ ಮನೆ, ಎರಡನೇ ಹೋಮ್ ಗುವಾಹಟಿಯಲ್ಲಿ ಇವತ್ತು ಮ್ಯಾಚ್ ನಡೀತಾ ಇರೋದು. ಫಸ್ಟ್ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡುವ, ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡುವ. ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ ಇಲೆವೆನಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ, ಯಾಕಂತಂದರೆ 2-2 ಮ್ಯಾಚ್ ವಿನ್ ಆಗಿದ್ದಾರೆ. ಫಸ್ಟ್ ಮ್ಯಾಚ್ ಚೆನ್ನೈಯನ್ನು ಹೊಡೆದಾಕಿರುವಂಥ ರೀತಿ ಅದ್ಭುತ, ಅತ್ಯದ್ಭುತ. ಸೆಕೆಂಡ್ ಮ್ಯಾಚಲ್ಲಿ ಮ್ಯಾಚ್ ಆ ಟಾರ್ಗೆಟನ್ನು ಡಿಫೆಂಡ್ ಮಾಡಿರುವಂಥ ರೀತಿ ಚಿಂದಿ ಚಿತ್ರಾನ್ನ. ಯಾಕಂತಂದರೆ ಐ ಥಿಂಕ್ ಆ ಮ್ಯಾಚ್ ಸೆಕೆಂಡ್ ಮ್ಯಾಚಲ್ಲಿ ಫಸ್ಟ್ ಟಾಸ್ ವಿನ್ ಆಗಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಿದ್ರು ಅಂತ ಅಂದ್ಕೊಳ್ತೇನೆ ಯಾರು, ಪರಾಗ್. ಯೂಶ್ವಲಿ ಟಾಸ್ ವಿನ್ ಆದರೂ ನಾವು ಚೇಸ್ ಮಾಡ್ತೇವೆ ಅಂತ ಈ IPL ಅಲ್ಲೇ ಹೇಳ್ತಾ ಇರುವಾಗ ಇವರು ಫಸ್ಟ್ ಬ್ಯಾಟಿಂಗ್ ಮಾಡಿ ಅದನ್ನು ಡಿಫೆಂಡ್ ಮಾಡಿರುವಂಥ ರೀತಿ, ಅದು ಕೂಡ ಅಹಮದಾಬಾದಲ್ಲಿ ಅವರ ಮನೆಯಲ್ಲಿ ಹೋಗಿ ಅವರನ್ನು ಹೊಡೆದಾಕಿರುವಂಥ ರೀತಿ, GTಯನ್ನು ಫ್ಯಾಂಟಾಸ್ಟಿಕ್. ಆ್ಯಂಡ್ ಏನು 5 ಓವರಿಗೆ 50 ರನ್ ಬೇಕಿತ್ತು GTಗೆ, 3 ವಿಕೆಟ್ ಇದ್ದದ್ದು. ಬಟ್ ರಾಶಿದ್ ಖಾನ್ ಮತ್ತು ಏನು ರಬಾಡ 3 ಓವರಿಗೆ 35 ರನ್ ಹೊಡೆದು 2 ಓವರಿಗೆ ಕೇವಲ 15 ರನ್ ಬೇಕಿತ್ತು. ಇನ್ನೇನು GT ವಿನ್ ಆಗ್ತದೆ ಅಂತ ಎಲ್ಲರೂ ಅಂದುಕೊಳ್ತಿರುವಾಗ ಆರ್ಚರ್ ಮತ್ತು ತುಷಾರ್ ದೇಶಪಾಂಡೆ ಬೌಲ್ ಹಾಕಿರುವಂತಹ ಡೆತ್ ಬೌಲಿಂಗ್ ಸೂಪರ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಪರಾಗಿದ್ದು ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಎಲ್ಲರೂ ಸಹ ಹೊಗಳ್ತಾ ಇದ್ದಾರೆ. ಈ ಕಡೆ ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚ್ ಗೆದ್ದರು. ಏನು KKR ಅಗೇನ್ಸ್ಟ್ 221 ರನ್ ದಾಟಂತ ಚೇಸ್ ಮಾಡಿದರು. ಬಟ್ ಸೆಕೆಂಡ್ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಡೆಲ್ಲಿ ಅಗೇನ್ಸ್ಟು, ಆಫ್ಕೋರ್ಸ್ ಡೆಲ್ಲಿ ಸ್ವಲ್ಪ ಸ್ಲಗ್ಗಿಶ್ ಪಿಚ್ ಇತ್ತು, ಬಟ್ ಸ್ಟಿಲ್ ಭಾರಿ ಒದ್ದಾಡಿದರು. ಮೀಡಿಯಾಕರ್ ಟೋಟಲ್ ಬಂತು, ಆ ಬ್ಯಾಟಿಂಗ್ ಕೂಡ ಮೀಡಿಯಾಕರ್ ಇತ್ತು. ಆ್ಯಂಡ್ ಏನು ಡೆಲ್ಲಿ ಚೇಸ್ ಮಾಡಿದಂಥ ರೀತಿ ಸಾರಿ ಹೊಡೆದು ಬಿಸಾಕಿದ್ರು ಡೆಲ್ಲಿ. ಎಸ್ಪೆಷಲಿ ಸಮೀರ್ ರಿಜ್ವಿ ಆಡಿದಂಥ ಆಟ ಫ್ಯಾಂಟಾಸ್ಟಿಕ್. ನೋಡಿ, ಸೆಕೆಂಡ್ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇರಲಿಲ್ಲ, ಅವರಿಗೆ ಹುಷಾರಿರಲಿಲ್ಲ ಅಂತ ಅವರು ತಂಡದಲ್ಲಿ ಇರಲಿಲ್ಲ. ಅವರು ತಂಡದಲ್ಲಿ ಇಲ್ಲದಿದ್ದ ಕೂಡಲೇ ತಂಡದ ಬ್ಯಾಲೆನ್ಸ್ ಯಾವ ರೇಂಜಿಗೆ ಚೇಂಜ್ ಆಯಿತು ಅಂತಂದರೆ 3 ಬದಲಾವಣೆ. ಅದರಲ್ಲಿ ಒಂದು ಸ್ಯಾಂಟ್ನರ್ ಗಜನ್ಫರ್ ಅವರನ್ನು ರೀಪ್ಲೇಸ್ ಮಾಡಿದ್ರು, ಅದು ಬಿಟ್ಟಾಕಿ. ಇದು ಏನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಕಾರ್ಬಿನ್ ಬಾಷ್ ಅವ್ರನ್ನ ತೆಗೆದುಕೊಂಡು ಬಂದರು. ಆವಾಗ ಬೌಲಿಂಗ್ ಒಂಚೂರು ವೀಕ್ ಆಗ್ತದೆ ಅಂತ ಅನಿಸಿ ಏನು ದೀಪಕ್ ಚಹರ್ ಅವ್ರನ್ನ ಇನ್ಕ್ಲೂಡ್ ಮಾಡಿದರು. ಸೊ ಹಾರ್ದಿಕ್ ಪಾಂಡ್ಯ ಅವರ ಒಂದು ಉಪಸ್ಥಿತಿ ಎಷ್ಟು ಬೇಕು ಮುಂಬೈಗೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಅವರು ಬಂದ ಕೂಡಲೇ ತಂಡ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್, ನೆಕ್ಸ್ಟ್ ಲೆವೆಲ್ ಬ್ಯಾಲೆನ್ಸ್ಡ್ ಅಂತ ಅನಿಸ್ತದೆ. ಅವರು ಬ್ಯಾಟಿಂಗಲ್ಲೂ 100ಗೆ 100, ಬೌಲಿಂಗಲ್ಲಿ ಅಟ್ಲೀಸ್ಟ್ ಒಂದು 100ಗೆ 70 ಅಂತ ಹೇಳ್ಬೋದು, ಫೀಲ್ಡಿಂಗ್ 100ಗೆ 100. ಸೊ ಹಾರ್ದಿಕ್ ಪಾಂಡ್ಯ ಅವರು ಎಲ್ಲ ಮ್ಯಾಚ್ ಆಡಲೇಬೇಕು ಅಂತ ಮುಂಬೈ ಇಂಡಿಯನ್ಸ್ ಬಯಸ್ತದೆ. ಇವತ್ತು ನಾನೇನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ, ನನಗೆ ಆ ವೈಭವ್ ಸೂರ್ಯವಂಶಿ ವರ್ಸಸ್ ಬುಮ್ರಾ ಅದು ನೋಡಬೇಕು ಬ್ರೋ. ಎಲ್ಲಿಂದ ಎಲ್ಲಿ ಕಂಪೇರ್ ಬ್ರೋ? ಒಬ್ಬ ಚಿಕ್ಕ ಹುಡುಗನಿಗೆ ಒಬ್ಬ ಗೋಟ್ ಪ್ಲೇಯರ್ ಜೊತೆ. ಚಿಕ್ಕ ಹುಡುಗ ಆಗಿರ್ಬೋದು, ಬಟ್ ಭಾರಿ ಹೆಸರು ಮಾಡಿರುವಂತಹ ಸದ್ಯಕ್ಕೆ ಹಾಟ್ ಟ್ರೆಂಡಿಂಗ್ ಏನು ವೈಭವ್ ಸೂರ್ಯವಂಶಿ ಅವ್ರದ್ದು ಆಟ. ಅವರು ಬಂದು ಕೂಡ ತಡಪಡ ಅಂತ ಹೊಡಿತಾರೆ, ಮ್ಯಾಚನ್ನು 6 ಓವರಲ್ಲಿ ಚೇಂಜ್ ಮಾಡ್ತಾರೆ. ಆ ಥರ ಇರುವಾಗ 4 ಓವರಲ್ಲಿ ಮ್ಯಾಚನ್ನು ಚೇಂಜ್ ಮಾಡುವಂತಹ ಬುಮ್ರಾ ಅವ್ರದ್ದು 4 ಓವರ್ ಎಷ್ಟು ಕ್ರಿಟಿಕಲ್ ಅಂತಂದರೆ ಯಾವ ಬ್ಯಾಟ್ಸ್ಮನ್ ಕೂಡ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂತಹ ಬ್ಯಾಡ್ ಬಾಲ್ ಹಾಕಿದರೆ ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಬಟ್ ಈ ವೈಭವ್ ಸೂರ್ಯವಂಶಿ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾರಲ್ಲ. ಸೊ ಇವತ್ತು ಬುಮ್ರಾ ಅವರ ಒಂದು ಓವರನ್ನು ವೈಭವ್ ಸೂರ್ಯವಂಶಿ ಅವರು ಯಾವ ಥರ ಟ್ಯಾಕಲ್ ಮಾಡ್ತಾರೆ, ಅಥವಾ ಬುಮ್ರಾ ಅವರಿಗೆ ಅದೊಂಥರ ಪ್ರತಿಷ್ಠೆಯ ಒಂದು ಪಂದ್ಯ. ನಾನು ಎಂತೆಂಥ ಪ್ಲೇಯರ್ಸನ್ನು ಔಟ್ ಮಾಡಿದ್ದೇನೆ, ವೈಭವ್ ಸೂರ್ಯವಂಶನ ನಾನು ಇವತ್ತು ನನ್ನ ಫಸ್ಟ್ ಓವರಲ್ಲೇ ಔಟ್ ಮಾಡ್ತೇನೆ ಅಂತ ಅವರು ಕೂಡ ಪಣ ತೊಟ್ಟಿರ್ತಾರೆ. ಸೊ ನನಗೆ ಈ ಮ್ಯಾಚ್ಗಿಂತ ಇವರಿಬ್ಬರ ಕಾಳಗೆ ಯಾವ ಥರ ಇರ್ತದೆ, ಇದು ಪವರ್ ಪ್ಲೇಯಲ್ಲಿ ಬಾಲ್ ಹಾಕ್ತಾರೆ ಇವತ್ತು ಅಂತ ಅಂದ್ಕೊಂಡಿದ್ದೇನೆ. ಬುಮ್ರಾ ಅವರು ಪವರ್ ಪ್ಲೇಯಲ್ಲಿ ವೈಭವ್ ಸೂರ್ಯವಂಶಿ ಅವ್ರನ್ನ ಯಾವ ಥರ ಇವರು ಔಟ್ ಮಾಡ್ತಾರೆ, ಔಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅಥವಾ ವೈಭವ್ ಸೂರ್ಯವಂಶಿ ಯಾವ ಥರ ಫೇಸ್ ಮಾಡ್ತಾರೆ, ಇವರಿಗೂ 4-6 ಹೊಡಿತಾರ ಅಂತ ನಾನು ಎದುರು ನೋಡ್ತಾ ಇದ್ದೇನೆ. ಆನ್ ಪೇಪರ್ ಈಗಲೂ ಕೂಡ ಹೇಳ್ತೇನೆ ಮುಂಬೈ ಇಂಡಿಯನ್ಸ್ ಭಯಂಕರ ಸ್ಟ್ರಾಂಗ್ ಟೀಮ್. ಬಟ್ 2-2 ಮ್ಯಾಚ್ ವಿನ್ ಆಗಿರೋದ್ರಿಂದ ರಾಜಸ್ಥಾನ್ ಆ್ಯಂಡ್ ಮೊಮೆಂಟಮ್ ಇರೋದ್ರಿಂದಾಗಿ ಹೇಳಲಿಕ್ಕಾಗೋದಿಲ್ಲ. ಈ ಮ್ಯಾಚನ್ನು ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ. ಈ IPL ಅಲ್ಲಿ ಕೆಲವೊಂದು ಟೀಮ್ ಭಾರಿ ಚಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಡೆಲ್ಲಿ, ರಾಜಸ್ಥಾನ. ನಾನು ನಿರೀಕ್ಷೆಗೂ ಮಾಡಿದಕ್ಕಿಂತ ಜಾಸ್ತಿ ಸೂಪರಾಗಿ ಪರ್ಫಾರ್ಮ್ ಮಾಡಿರೋದು ರಾಜಸ್ಥಾನ. ಇವತ್ತು ನೋಡುವ ಮುಂಬೈ ಇಂಡಿಯನ್ಸ್ ಇದ್ರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರಂತ. ಬಟ್ ಸ್ಟಿಲ್ ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಅಂತವೇ ನಂಗೆ ಅನ್ನಿಸ್ತಾ ಇರೋದು. ನಿಮ್ಗೇನು ಅನಿಸ್ತದೆ ಅಂತ ಕಮೆಂಟ್ಸ್ಗಳು ತಿಳಿಸಿ. ಸರಿಯಾಗಿದೆ, ಬರುವ. ನಮಸ್ಕಾರ.